ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಆರೋಹಳ್ಳಿ ವೆಂಕಟೇಶ್ ಅಂತೇಳಿ, ವಕೀಲರು ಮತ್ತೆ ಪರಿಶಿಷ್ಟ ಜಾತಿಯಲ್ಲಿನ ಕರ್ನಾಟಕ ಮಾದಿಗ ದಂಡದ ರಾಜ್ಯಾಧ್ಯಕ್ಷನ ಕೆಲಸ ಮಾಡ್ತಾ ಇದ್ದೀನಿ ಕಾನೂನು ಘಟ್ಟದಲ್ಲಿ. ಈ ರಾಜ್ಯದಲ್ಲಿ ಇರ್ತಕ್ಕಂಥ ಪರಿಶಿಷ್ಟ ಜಾತಿಯ ಮುಖಂಡರುಗಳಿಗೆ ಮತ್ತು ನಾಗರಿಕ ಸಮಾಜಕ್ಕೆ ಒಂದು ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪ್ರಿಯಾಂಕ್ ಖರ್ಗೆ ಅವರು ಇತ್ತೀಚೆಗೆ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಹೇಳಿಕೆ ಕೊಡುವ ಮುಖಾಂತರ ಮತ್ತೆ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಲಿಖಿತ ಸಮೇತ ಒಂದು ಅರ್ಜಿಯನ್ನು ಕೊಡ್ತಾರೆ, ಅವರು ಪತ್ರವನ್ನು ಕೊಡ್ತಾರೆ. ಏನಂತ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಮ್ಮ ರಾಜ್ಯದಲ್ಲಿ ಸಾಂಘಿಕ ಚಟುವಟಿಕೆ ಇರ್ಬೋದು, ಬಯೋಟೆಕ್ ಚಟುವಟಿಕೆ ಇರ್ಬೋದು, ಎಲ್ಲೂ ಕೂಡ ಸರ್ಕಾರಿ ಜಾಗಗಳಲ್ಲಾಗಲಿ, ಅರೆಕಾಲಿಕ ಅನುದಾನಿತ ಸರ್ಕಾರಿ ಶಾಲೆಗಳಲ್ಲಾಗಲಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಾಗಲಿ, ಸಾರ್ವಜನಿಕ ಮೈದಾನಗಳಲ್ಲಾಗಲಿ ಅದು ಚಟುವಟಿಕೆ ಮಾಡಬಾರ್ದು. ಏಕೆಂದರೆ ಅದು ನಾಗರಿಕ ಸಮಾಜಕ್ಕೆ ವಿರುದ್ಧವಾಗಿ ಮಕ್ಕಳನ್ನ ತಯಾರು ಮಾಡ್ತದೆ, ಜನರನ್ನ ಎತ್ತುಕಟ್ಟುವ ಮುಖಾಂತರ ಸಮಾಜವನ್ನು ಕೆಡಿಸ್ತಾ ಇದೆ ಅಂತೇಳಿ ನಾನಾ ರೀತಿಯಲ್ಲಿ ಅವ್ರು ಬರೆದು ಈ ಥರ ಮಾಡಲಿಕ್ಕೆ ಅವಕಾಶ ಕೊಡಬಾರ್ದು ಅಂತೇಳಿ ಮಾನ್ಯ ಸಚಿವರು ಕೊಟ್ಟಿದ್ದಾರೆ. ಮಾನ್ಯ ಅವರಿಗೆ ನಾನು ಕ್ವಶನ್ ಮಾಡ್ತೀನಿ. ನಾನು ಕೂಡ ಈ ರಾಷ್ಟ್ರೀಯ ಸ್ವಯಂ ಸೇವಕ ಅಂದರೆ ನಾವು ಸುಮಾರು ವರ್ಷಗಳಿಂದ ನಾನು ಭಾಗಿಯಾಗಿದ್ದೀನಿ, ನಾನು ಕೆಲಸವನ್ನು ಮಾಡ್ತಾ ಇದ್ದೀನಿ. ಆದರೆ ಈ ಸಂಘದ ಚಟುವಟಿಕೆ ಹೇಗೆ ಗೊತ್ತಾ, ದೇಶವನ್ನು ನಿರ್ಮಾಣ ಮಾಡಬೇಕು, ಆ ದೇಶದಲ್ಲಿ ವ್ಯಕ್ತಿಯನ್ನು ನಿರ್ಮಾಣ ಮಾಡಬೇಕು, ಯಾವುದೇ ಜಾತಿಗಳ ಮಧ್ಯೆ ವೈಷಮ್ಯ ಇರಬಾರ್ದು, ಧರ್ಮವನ್ನು ಕಾಪಾಡಬೇಕು, ಧರ್ಮ ರಕ್ಷಣೆ ಮಾಡಬೇಕು, ದೇಶ ಪ್ರೇಮವನ್ನು ಹೆಚ್ಚಿಸಬೇಕಂತೇಳಿ ಅನೇಕ ರೀತಿಯಲ್ಲಿ ಮನುಷ್ಯನ ತಯಾರು ಮಾಡ್ತಕ್ಕಂಥದ್ದೇ ಇದು ನಮ್ಮ ಸಂಘಟನೆ. ಇಲ್ಲಿ 1 ಗಂಟೆ ಟೈಮು ಬೈಟಕ್ಕೆ ಹೋದರೆ, 1 ಗಂಟೆ ಟೈಮು ನಾವು ಶಾಖೆಗೆ ಹೋದರೆ ಅಲ್ಲಿ ಏನು ಮಾಡ್ತಾರೆ, ಎಲ್ಲ ವ್ಯಾಯಾಮ ಮುಖಾಂತರ ಮಾಡಿಕೊಂಡು ಅವ್ರು ಯಾವ ಥರ ರಕ್ಷಣೆ ಮಾಡ್ಕೋಬೇಕು, ದೇಶವನ್ನು ಯಾವ ಥರ ರಕ್ಷಣೆ ಮಾಡಬೇಕು, ನಾಡು ನಮ್ಮ ದೇಶ ಒಳ್ಳೆ ಸಾಮಾಜಿಕ ನ್ಯಾಯ, ಸಮಪಾಲನೆ, ಏನು ಅಂಬೇಡ್ಕರ್ ಆಶೆ ಇತ್ತು, ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅನ್ನೋ ರೀತಿಯಲ್ಲಿ ಇಲ್ಲಿ ನಡೆಸ್ತಾ ಇದೆ. ಯಾವುದೂ ಜಾತಿ ಭೇದ ಇಲ್ಲ. ಈ ಸಂಘಟನೆ ಸುಮಾರು ಲಕ್ಷಾಂತರ ಕೋಟ್ಯಾಂತರ ಜನ ಇವತ್ತು ಈ RSS ಅನ್ನ ಇಷ್ಟಪಡ್ತಾ ಇದ್ದಾರೆ. ಇಡೀ ವರ್ಲ್ಡಲ್ಲಿ, ಇಡೀ ಪ್ರಪಂಚದಲ್ಲಿ ಇವತ್ತು ನಂಬರ್ 1 ಸಂಘಟನೆ ಅಂದರೆ RSS ಸಂಘಟನೆ. 100 ವರ್ಷಗಳ ಸಂಭ್ರಮಾಚರಣೆ ಮಾಡ್ತಾ ಇದೆ. ಇದಕ್ಕೆಲ್ಲನೂ ಯಾಕೆ ಹೊಟ್ಟೆ ಊರಿ ಬರ್ತಾ ಇದೆ ನಮ್ಗೆ ಗೊತ್ತಿಲ್ಲ. ಬೇರೆ ಸವರ್ಣೀಯರ ಜಾತಿಗಳನ್ನ ನಮ್ಮ ಮನೆಗಳಿಗೆ ಕರ್ಕೊಂಡು ಬಂದು ನಮ್ಮ ಮನೆಗಳಲ್ಲಿ ಊಟ ಮಾಡಿಕೊಂಡು, ನಾವು ಹೋಗಿ ಅವ್ರ ಮನೆಗಳಲ್ಲಿ ಊಟ ಮಾಡ್ಕೊಂಡು ಇಲ್ಲಿ ಸರಿಸಮಾನತೆಯನ್ನ ಅನುಸರಿಸ್ತಾ ಇದೆ ಹೊರತು ಬೇರೆ ಉದ್ದೇಶ ಏನೂ ಇಲ್ಲ. ಮಕ್ಕಳನ್ನ ಯಾವ ಥರ ತಯಾರು ಮಾಡ್ತಾ ಇದ್ದಾರೆ, ಅಪ್ಪ ಅಮ್ಮ ಅಕ್ಕ ತಾಯಿ ಈ ಥರ ಬರ್ತಾ ಇದೆ. ಎಲ್ಲಿ ಕೂಡ ಇಂಗ್ಲೀಷು ಪಾಠಶಾಲೆಗಳಲ್ಲಿ ಮಾಡ್ತಾರೆ, ಡ್ಯಾಡಿ ಮಮ್ಮಿ ಅವೆಲ್ಲ ಬಿಟ್ಟಿದೆ. ಈ ಸಂಘದಲ್ಲಿ ಬರಬೇಕಾದ್ರೆ ಭಾಳ ಅದೃಷ್ಟ ಮಾಡಿರ್ಬೇಕು. ನಮ್ಮ ಸಮಾಜಕ್ಕೆ, ಮಾದಿಗ ಸಮಾಜಕ್ಕೆ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು, ಒಳ್ಳೆಯ ವಿದ್ವತ್ತನ್ನು, ಒಳ್ಳೆ ಸಮಾಜವನ್ನು ಬೆಳೆಸಬೇಕು, ನಮ್ಮ ಸಮಾಜವನ್ನು ಮುಂದಕ್ಕೆ ತರಬೇಕು, ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆ ಆಗಬೇಕಂತೇಳಿ ನಾನು ಈ ಸಂಘದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಎಲ್ಲರೂ ಕೂಡ ಪರಿಶಿಷ್ಟ ಜಾತಿಯಲ್ಲಿ ಇರ್ತಕ್ಕಂಥ ಎಲ್ಲ ಕೂಡ ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಸೇರಿ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕವನ್ನು ಒಪ್ಕೊಳ್ತಾ ಇದ್ದಾರೆ. ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರೇ, ಅವ್ರಿಗೇನು ಅಂಥದ್ದು ಗೊತ್ತಿಲ್ಲ. ಅವ್ರು ಏನಂದ್ರು, ಬ್ಯಾನ್ ಮಾಡಬೇಕಾದ್ರೆ ನಮ್ಮ ದೇಶಕ್ಕೆ ವಿರುದ್ಧವಾದ ಪ್ರತಿಭಟನೆ ಮಾಡ್ತಕ್ಕಂಥದ್ದು, ಭಯೋತ್ಪಾದಕರು ಮಾಡ್ತಕ್ಕಂಥದ್ದು ಅಂಥ ಸಂಘಟನೆಗಳನ್ನು ಅವರು ಬ್ಯಾನ್ ಮಾಡಲಿ. ನಮ್ಮ ಸಂಘಟನೆ ಬ್ಯಾನ್ ಮಾಡೋಕ್ಕೂ ಆಗೋದಿಲ್ಲ, ಮಾಡಲೂಬಾರ್ದು. ನಮಸ್ಕಾರ.